ಬೇಸಿಗೆಯಲ್ಲಿ ತಂಪು ತಂಪು ಫಾಲೂದಾ ಮಾಡೋದನ್ನು ನೋಡ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು, ಟೇಸ್ಟು ಸೂಪರಾಗಿರುತ್ತೆ. ಮೊದಲಿಗೆ ನಾನು ಸಬ್ಜೆ ಸೀಡನ್ನ ನೀರಲ್ಲಿ ನೆನೆ ಇಡ್ತಾ ಇದ್ದೀನಿ. ಇದು ಒಂದು ಕಡೆ ಸೈಡಿಗೆ ನೆನೆಯೋದಕ್ಕೆ ಇಟ್ಬಿಟ್ಟು ಈಗ ನಾನು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಲಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು, ನೀರಲ್ಲೂ ಕೂಡ ಮಿಕ್ಸ್ ಮಾಡ್ಕೋಬೋದು. ಹಾಲಿಗೆ ಸಕ್ಕರೆನ ಹಾಕಿ ಈ ಹಾಲು ಕುದೀತಿರ್ಬೇಕಾದ್ರೆ ಕಸ್ಟರ್ಡ್ ಮಿಲ್ಕ್ನ ರೆಡಿ ಮಾಡ್ಕೋಬೋದು. ಅದು ತಣ್ಣಗೆ ಮಾಡೋದಕ್ಕಿಟ್ಟು ಈಗ ನಾನು ಸಣ್ಣ ಶಾವಿಗೆ ಬರುತ್ತಲ್ಲ ಆ ಶಾವಿಗೆನ ಬೇಯಿಸಿದ್ದೀನಿ. ಇದೆಲ್ಲ ರೆಡಿ ಆಯಿತು. ಈಗ ಹಣ್ಣುಗಳನ್ನೆಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ತೊಗೊಂಡಿದ್ದೀನಿ. ಹರ್ಸಿ ಸಿರಪ್ಪಲ್ಲಿ ಸ್ವಲ್ಪ ಗ್ಲಾಸ್ಗೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಲೇಯರಾಗಿ ಹಾಕೋಬೇಕು. ಮೊದಲಿಗೆ ಶಾವಿಗೆ ಹಾಕಿ, ಆಮೇಲೆ ಈ ಥರ ಸಬ್ಜೆ ಸೀಡ್ ನೆಂದಿರೋದು ಹಾಕಿ, ಆಮೇಲೆ ಕಸ್ಟರ್ಡ್ ಮಿಲ್ಕು, ಈ ಥರ ಲೇಯರಾಗಿ ಹಾಕ್ಕೊಂಡು ನಿಮಗೆ ಬೇರೆ ಬೇರೆ ಫ್ರೂಟ್ಸ್ ಇಷ್ಟ ಇದ್ದರೂ ದಾಳಿಂಬೆ ಹಣ್ಣು ಯಾವ್ದು ಇಷ್ಟ ಆಗುತ್ತೋ ಹಾಕೋಬೋದು. ಐಸ್ ಕ್ರೀಮ್ ಕೂಡ ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಹಾಕಿ, ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ, ಮೇಲೆ ಸ್ವಲ್ಪ ಹಸಿ ಸಿರಪಿಂದ ಡೆಕೋರೇಷನ್ ಮಾಡಿದ್ರೆ ರುಚಿಕರವಾದ ಫಾಲೂದಾ ರೆಡಿ ಆಯಿತು.